ನಮಸ್ಕಾರ ವೀಕ್ಷಕರೇ, ಏಪ್ರಿಲ್ ತಿಂಗಳು ಧನುರ್ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಯೋಗಗಳಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆದ್ರಿಂದ ಈ ವಿಡಿಯೋವನ್ನ ಕೊನೆವರೆಗೆ ನೋಡಿ. ಏಪ್ರಿಲ್ ತಿಂಗಳು ಧನುರ್ ರಾಶಿಯವರಿಗೆ ಒಂಥರ ಚೈತನ್ಯ ಹಾಗೆ ಸಾಹಸ, ಹೊಸ ಅವಕಾಶಗಳ ಸಂಕೇತ ಅಂತ ಹೇಳಬಹುದು. ಈ ರಾಶಿಯವರು ಸ್ವಭಾವತಃ ಆಶಾವಾದಿಗಳು ಹಾಗೆ ಸ್ವತಂತ್ರವಾಗಿ ಚಿಂತನೆಯನ್ನ ಮಾಡುವವರು. ಈ ತಿಂಗಳಲ್ಲಿ ಗ್ರಹಗಳ ಪ್ರಭಾವದಿಂದ ನೀವು ಹೊಸ ಅನುಭವಗಳತ್ತ ಆಕರ್ಷಿತರಾಗಬಹುದು. ಅತಿಯಾದಂಥ ಆತುರ, ಅಜಾಗರೂಕತೆ ಕೆಲವೊಮ್ಮೆ ನಿಮ್ಮನ್ನ ಸಮಸ್ಯೆಗೆ ಸಿಲುಕಿಸಿಬಿಡುತ್ತೆ. ಆದ್ರಿಂದ ನೀವು ಆತುರವನ್ನ ಪಡಬೇಡಿ. ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಬೇಕಾದ್ರೂ ಯೋಚನೆ ಮಾಡಿ ತೆಗೆದುಕೊಳ್ಬೇಕಾಗತ್ತೆ. ಈ ತಿಂಗಳಲ್ಲಿ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ನಿಮಗೆ ಬರಬಹುದು. ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುವಂತ ಸಾಧ್ಯತೆ ಕೂಡ ಇದೆ. ಆದರೆ ಸಹೋದ್ಯೋಗಿಗಳಿಂದ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಆದರೆ ಅದೆಲ್ಲವನ್ನ ಕೂಡ ನೀವು ಶಾಂತವಾಗಿ ನಿಭಾಯಿಸೋದು ಉತ್ತಮ. ವ್ಯವಹಾರ ಏನಾದರೂ ನೀವು ಮಾಡ್ತೀರಂತ ಹೇಳಿದ್ರೆ ಹೊಸ ಒಂದು ಒಪ್ಪಂದಗಳು ನಿಮಗೆ ಸಿಗ್ಬೋದು. ಹೂಡಿಕೆ ಏನಾದರೂ ಮಾಡ್ತೀರಂತ ಹೇಳಿದ್ರೆ ಕೂಡ ಇದು ಸೂಕ್ತವಾದಂತಹ ಸಮಯ. ಅದರಿಂದ ನೀವು ಪರಿಶೀಲನೆ ಮಾಡಿಕೊಂಡು ಹೂಡಿಕೆಯನ್ನ ಮಾಡಬೇಕಾಗತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದರೆ ನಿಮ್ಮ ಆದಾಯ ಸಾಮಾನ್ಯವಾಗಿರ್ತದೆ, ಆದರೆ ಅನಿರೀಕ್ಷಿತವಾಗಿ ಖರ್ಚುಗಳು ಹೆಚ್ಚಾಗಬಹುದು. ಖರ್ಚುಗಳನ್ನು ನಿಯಂತ್ರಣದಲ್ಲಿಡೋದು ಮುಖ್ಯವಾಗತ್ತೆ. ಉಳಿತಾಯ ಮಾಡೋ ಕಡೆ ನೀವು ಗಮನವನ್ನು ಹರಿಸಿದ್ರೆ ತುಂಬ ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ಶಾಂತಿ ಇರುತ್ತೆ. ಸಣ್ಣ ವಿಷಯಗಳಿಗೆ ಏನಾದರೂ ವಾದಗಳು ಬರ್ಬೋದು, ಆದರೆ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಂಡು ನೀವು ಮುನ್ನಡಿಬೇಕಾಗತ್ತೆ. ಪ್ರೇಮಿಗಳಿಗಾಗಿ ಈ ತಿಂಗಳು ಸಾಮಾನ್ಯವಾಗಿರುತ್ತೆ. ಆರೋಗ್ಯದಲ್ಲಿ ಹೆಚ್ಚಿನ ಸಮಸ್ಯೆಗಳೇನು ಕೂಡ ಕಂಡು ಬರೋದಿಲ್ಲ. ದೇಹದಲ್ಲಿ ಒಂದು ಸ್ವಲ್ಪ ಆಯಾಸ, ಒತ್ತಡ ಕಾಣಿಸಬಹುದು. ನಿಯಮಿತವಾಗಿರುವಂತಹ ವ್ಯಾಯಾಮ ಹಾಗೆ ಸಮತೋಲಿತವಾಗಿರುವಂತಹ ಆಹಾರವನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಗಮನ ಹರಿಸೋದು ತುಂಬಾನೇ ಮುಖ್ಯವಾಗುತ್ತೆ. ಕಷ್ಟಪಟ್ಟು ನೀವು ಓದಿದ್ರೆ ಮಾತ್ರ ನಿಮಗೆ ಉತ್ತಮವಾದಂಥ ಫಲ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಾದರೂ ನೀವು ಅಟೆಂಡ್ ಆಗ್ತೀನಿ ಅಂತ ಇದ್ರೆ ಸಿದ್ಧತೆಯನ್ನ ಹೆಚ್ಚಾಗಿ ನೀವು ಮಾಡ್ಕೋಬೇಕಾಗತ್ತೆ. ಧನುರ್ ರಾಶಿಯವರಿಗೆ ಏಪ್ರಿಲ್ ತಿಂಗಳನ್ನ ಒಂದು ಶುಭ ಸಂಖ್ಯೆಗಳು ಅಂತ ಹೇಳಿದ್ರೆ 3, 7, 9. ಅಂದರೆ ಈ ಶುಭ ಸಂಖ್ಯೆಗಳನ್ನು ನೀವೇನಾದರೂ ವಾಹನ ಖರೀದಿ ಮಾಡ್ತೀರಿ ಅಂತ ಹೇಳಿದ್ರು ಕೂಡ ಈ ಸಂಖ್ಯೆಯನ್ನು ಉಪಯೋಗಿಸಬಹುದು. ಹಾಗೇನಾದರೂ ವಿಶೇಷವಾಗಿರುವಂಥ ಕೆಲಸವನ್ನು ಆರಂಭ ಮಾಡಬೇಕು ಅಂತ ಇದ್ದಾಗ ಕೂಡ ಈ ಸಂಖ್ಯೆಗಳನ್ನು ನೀವು ಒಂದು ಗಣನೆಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಶುಭ ವಾರಗಳು ನಿಮಗೆ ಗುರುವಾರ, ಭಾನುವಾರ ಮತ್ತೆ ಮಂಗಳವಾರ. ನಿಮಗೆ ಶುಭ ಬಣ್ಣ ಹಳದಿ ಬಣ್ಣ. ಧನುರಾಶಿಯವರಿಗೆ ಏಪ್ರಿಲ್ ತಿಂಗಳನ್ನ ಶುಭ ದಿನಾಂಕಗಳು 3ನೇ ತಾರೀಕು, 7ನೇ ತಾರೀಕು, 9, 12, 18, 21, 27. ಈ ತಾರೀಕಿನಂದು ನೀವು ಹೊಸ ಕೆಲಸಗಳನ್ನ ಆರಂಭ ಮಾಡಬಹುದು. ಏನಾದರೂ ಹೂಡಿಕೆ ಮಾಡ್ತೀನಿ ಅಂತ ಹೇಳಿದ್ರೆ ಅಥವಾ ಪ್ರಮುಖವಾದ ನಿರ್ಧಾರವನ್ನೇನಾದರೂ ತೆಗೆದುಕೊಳ್ತೀನಿ ಅಂತ ಹೇಳಿದ್ರೆ ಈ ಒಂದು ತಾರೀಕಿನಂದು ಮಾಡಬೇಕಾಗತ್ತೆ. ನಿಮ್ಗೆ ಏನಾದರೂ ಪರಿಹಾರಗಳು ಬೇಕು, ಅನುಸರಿಸಬೇಕಾದಂತ ಪರಿಹಾರ ಮಂತ್ರ ಯಾವುದು ಅಂತ ಕೇಳಿದ್ರೆ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಮತ್ತೊಮ್ಮೆ ಹೇಳ್ತೀನಿ, ಓಂ ಗ್ರಾಂ ಗ್ರೀಂ ಗ್ರೌಂ ಸ ಗುರುವೇ ನಮಃ. ಈ ಮಂತ್ರವನ್ನ ನೀವು ಪ್ರತಿದಿನ ಬೆಳಗ್ಗೆ ಸ್ನಾನದ ನಂತರ 108 ಬಾರಿ ಪಠಿಸಬೇಕಾಗತ್ತೆ. ಗುರುವಾರದ ದಿನ ನೀವೇನಾದರೂ ಜಪ ಮಾಡಿದರೆ ನಿಮಗೆ ಹೆಚ್ಚಿನ ಫಲ ದೊರೆಯುತ್ತದೆ. ಇವಿಷ್ಟು ಏಪ್ರಿಲ್ ತಿಂಗಳ ಧನುರ್ ರಾಶಿಯ ಒಂದು ತಿಂಗಳ ಭವಿಷ್ಯವಾಗಿದೆ. ಧನ್ಯವಾದಗಳು.